ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು 10,000 ಖಾಲಿ ಹುದ್ದೆಗಳಿರುವಂಥ ನೇಮಕಾತಿಗಳ ಬಗ್ಗೆ ನೋಡ್ತಾ ಹೋಗೋಣ. ಇದಕ್ಕೆ ಇಂಟರ್ವ್ಯೂ ಇಲ್ಲ, ಗ್ರ್ಯಾಜುಯೇಷನ್ನಲ್ಲಿ ಇಷ್ಟೇ ಮಾರ್ಕ್ಸ್ ತೊಗೊಳ್ಬೇಕು ಅನ್ನೋದೊಂದಿಲ್ಲ. ನೆಕ್ಸ್ಟು ನಿಮಗೆ ಇನ್ ಹ್ಯಾಂಡ್ ಸ್ಯಾಲ್ರಿನೇ 45ರಿಂದ 50,000ವರೆಗೆ ಬರುತ್ತೆ. ನೆಕ್ಸ್ಟು ಪ್ರಮೋಷನ್ ಕೂಡ ಇರುತ್ತೆ. IBPS RRB ಆಫೀಸ್ ಅಸಿಸ್ಟೆಂಟ್ ಅಂಥೇಳಿ ಗ್ರಾಮೀಣ ಬ್ಯಾಂಕ್ ಕ್ಲರ್ಕ್ ನೇಮಕಾತಿ 2026. ಸಂಸ್ಥೆ ಹೆಸರು ಏನಪ್ಪ ಅಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ. IBPS ಅಂತಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ RRB. ಸೊ RRB ಅಂದರೆ ನೀವು ರೈಲ್ವೇದು ಅಂದ್ಕೊಳ್ಬೇಡಿ, ಇದು ಬೇರೆ ಆಯಿತಾ. ನೆಕ್ಸ್ಟು ಹುದ್ದೆ ಹೆಸರು ಆಫೀಸ್ ಅಸಿಸ್ಟೆಂಟ್ ಕ್ಲರ್ಕ್. ಒಟ್ಟು ಖಾಲಿ ಹುದ್ದೆಗಳು 10,000+ ಹುದ್ದೆಗಳಿದಾವೆ ಭಾರತದಾದ್ಯಂತ. ಕೆಲಸದ ಸ್ವರೂಪವನ್ನು ನೋಡೋದಂತಂದ್ರೆ ಗ್ರೂಪ್ P ಆಫೀಸ್ ಕೆಲಸ, ಡೆಸ್ಕ್ ಜಾಬ್. ಎಷ್ಟಿಂದ್ರಪ್ಪ ಅಂತಂದ್ರೆ 9 ಗಂಟೆಯಿಂದ 5 ಗಂಟೆವರೆಗೆ ನಿಮ್ಮ ಕೆಲಸ ಇರುತ್ತೆ. ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕಾಗ್ತೈತಿ. ನೆಕ್ಸ್ಟ್ ಈ ಉದ್ಯೋಗದ ವಿಶೇಷತೆಗಳನ್ನು ನೋಡೋದಾದ್ರೆ ಯಾವುದೇ ಇಂಟರ್ವ್ಯೂ ಇರೋದಿಲ್ಲ, ಕೇವಲ ಪರೀಕ್ಷೆಯ ಅಂಕಗಳ ಆಧಾರದ ಮೇಲೆ ನೇರ ಆಯ್ಕೆ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಪ್ರಿಲಿಮ್ಸ್ನಲ್ಲಿ ಇಂಗ್ಲೀಷ್ ಇರೋದಿಲ್ಲ, ಮೇನ್ಸ್ನಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಯಾವುದಾದ್ರೂ ನೀವು ಆಯ್ಕೆ ಮಾಡಿಕೊಂಡು ಮುಂದುವರಿಬೋದು. ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆ ಅಂತಂದ್ರೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಅವಕಾಶ ಇರ್ತೈತಿ. ಯಾವುದೇ ಅನುಭವ ಡಿಪ್ಲೊಮೊ ಅಗತ್ಯವಿಲ್ಲ. ಫ್ರೆಷರ್ಸ್ ಸಂಪೂರ್ಣ ಅರ್ಹರಾಗಿರ್ತಾರೆ. ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ವಯೋಮಿತಿ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದ್ರೆ ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ, ಗ್ರ್ಯಾಜುಯೇಟ್ ಡಿಗ್ರಿ ಅಂತಂದ್ರೆ BA, BSc, BCom, BTech, BCA, BBA, ETC. ಸೊ ಯಾವುದೇ ಕನಿಷ್ಠ ಶೇಕಡಾವಾರು ನಿಬಂಧನೆ ಇಲ್ಲ, ಅಂತಂದರೆ ಇಷ್ಟ ಪರ್ಸೆಂಟೇಜ್ ಮಾಡಿರಬೇಕು ಅನ್ನೋದಿಲ್ಲ. ಜಸ್ಟ್ ಪಾಸ್ ಆಗಿದ್ದರೆ ಸಾಕು. ಸ್ಥಳೀಯ ಭಾಷೆಯ ಜ್ಞಾನವಿರಬೇಕು, ಅಂತಂದರೆ ನೀವು ಕರ್ನಾಟಕದಲ್ಲಿ ಹಾಕ್ತಾ ಇದ್ದೀರಪ್ಪ ಅಂತಂದರೆ ಕನ್ನಡದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಏಜ್ ಲಿಮಿಟ್ ನೋಡೋದಂತಂದರೆ 18ರಿಂದ 28 ವರ್ಷಗಳ. OBC ಅಭ್ಯರ್ಥಿಗಳು 3 ವರ್ಷಗಳ ಸಡಿಲಿಕೆ ಇರ್ತದೆ, ಅಂತಂದ್ರೆ 18ರಿಂದ 31 ವರ್ಷದವರೆಗೆ ನಡಿತೈತಿ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ಸಡಿಲಿಕೆ ಇರ್ತೈತಿ, ಅಂದ್ರೆ 18ರಿಂದ 33 ವರ್ಷಗಳಾದರೂ ಕೂಡ ಅಪ್ಲಿಕೇಶನ್ನ ಹಾಕೋಬೋದು. ಪರೀಕ್ಷಾ ಹಂತಗಳು ಮತ್ತು ಸಿಲೆಬಸ್ನ ನೋಡ್ತಾ ಹೋಗೋಣ. ಆಯ್ಕೆ ಪ್ರಕ್ರಿಯೆಯು 2 ಹಂತಗಳಲ್ಲಿ ನಡಿತೈತಿ, ಅಂದ್ರೆ ಸೆಲೆಕ್ಷನ್ ಪ್ರೊಸೆಸ್ 2 ಹಂತಗಳಲ್ಲಿ ನಡಿತೈತಿ. ಒಂದನೇದು ಪ್ರಿಲಿಮಿನರಿ ಪರೀಕ್ಷೆ, ಕ್ವಾಲಿಫೈಯಿಂಗ್ ಓನ್ಲಿ. ಜಸ್ಟ್ ಇದು ಕ್ವಾಲಿಫೈ ಆಗಕ್ಕೆ ಮಾತ್ರ. ಇದರ ಅಂಕಗಳನ್ನು ಫೈನಲ್ ಮೆರಿಟ್ ಲಿಸ್ಟ್ಗೆ ಪರಿಗಣಿಸುವುದಿಲ್ಲ, ಕೇವಲ ಅರ್ಹತಾ ಪರೀಕ್ಷೆ ಇದಾಗಿರ್ತೈತಿ. ಇದ್ರಾಗ 2 ಸಬ್ಜೆಕ್ಟ್ ಇರ್ತಾವೆ, ಒಂದು ರೀಸನಿಂಗ್, ಇನ್ನೊಂದು ನ್ಯೂಮರಿಕಲ್ ಎಬಿಲಿಟಿ. ರೀಸನಿಂಗಿಗೆ 40 ಪ್ರಶ್ನೆಗಳು 40 ಅಂಕಗಳಿರ್ತಾವೆ. ನೆಕ್ಸ್ಟ್ ನ್ಯೂಮರಿಕಲ್ ಎಬಿಲಿಟಿಗೆ 40 ಪ್ರಶ್ನೆಗಳು 40 ಅಂಕಗಳಿರ್ತಾವೆ. ಟೋಟಲ್ ಟೈಮಿಂಗ 45 ನಿಮಿಷ. ಒಟ್ಟು 80 ಪ್ರಶ್ನೆಗಳು 80 ಅಂಕಗಳಿರ್ತಾವೆ ಆಯಿತಾ. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ 0.25. 1 ಮಾರ್ಕ್ಸ್ ಏನಾದರೂ ರಾಂಗ್ ಆದರೆ 0.25 ಮಾರ್ಕ್ಸ್ ಹೋಗ್ತವೆ. ಅಂತರ 4 ತಪ್ಪಾದ್ರೆ 1 ಅಂಕನ ನೀವು ಕಳ್ಕೊತೀರ. ಮೇನ್ಸ್ ಎಕ್ಸಾಮಿಗೆ ಬರೋದಂತಂದ್ರೆ ಫೈನಲ್ ಸೆಲೆಕ್ಷನ್. ಈ ಮೇನ್ ಎಕ್ಸಾಮ ನಿಮಗೆ ಮೇನ್ ಇಂಪಾರ್ಟೆಂಟ, ಇದು ಮುಖ್ಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಂತಿಮ ಮೆರಿಟ್ ಪಟ್ಟಿ ತಯಾರಾಗ್ತೈತಿ. ಯಾವ್ಯಾವ ವಿಷಯ ಇರ್ತಾವೆ ಅಂತ ನೋಡೋದಾದ್ರೆ ರೀಸನಿಂಗ್, ಕಂಪ್ಯೂಟರ್ ಜ್ಞಾನ, ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಅಥವಾ ಹಿಂದಿ, ನೀವು ಎರಡರೊಳಗೆ ಒಂದು ಆಯ್ಕೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ನ್ಯೂಮರಿಕಲ್ ಎಬಿಲಿಟಿ. ರೀಸನಿಂಗಿಗೆ 40 ಪ್ರಶ್ನೆಗಳು 50 ಅಂಕಗಳಿರ್ತವೆ. ಕಂಪ್ಯೂಟರ್ ನಾಲೆಜಿಗೆ 40 ಪ್ರಶ್ನೆಗಳು 20 ಅಂಕಗಳಿರ್ತವೆ, ಅಂತಂದ್ರೆ 1 ಪ್ರಶ್ನೆಗೆ ಅರ್ಧ ಮಾರ್ಕ್ಸ್ ಇಲ್ಲಿ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ಗೆ 40 ಪ್ರಶ್ನೆಗಳು 40 ಅಂಕಗಳು. ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವ್ದು ಆಯ್ಕೆ ಮಾಡ್ಕೊಂಡಿರ್ತೀವಿ ನೋಡ್ರಿ, ಅದಕ್ಕೆ 40 ಪ್ರಶ್ನೆಗಳು 40 ಅಂಕಗಳು. ನ್ಯೂಮರಿಕಲ್ ಎಬಿಲಿಟಿಗೆ 40 ಪ್ರಶ್ನೆಗಳು 50 ಅಂಕಗಳು. ಟೋಟಲ್ 200 ಪ್ರಶ್ನೆಗೆ 200 ಅಂಕಗಳು. ನಿಮಗೆ ಟೈಮಿಂಗ 2 ಗಂಟೆ ಇರ್ತೈತಿ, ಅಂತಂದ್ರೆ 120 ನಿಮಿಷ. ನೆಕ್ಸ್ಟ್ ಬರೋದ ಪ್ರಮುಖ ದಿನಾಂಕಗಳು. ಆನ್ಲೈನ್ ಅರ್ಜಿ ಪ್ರಾರಂಭ 1 ಅಕ್ಟೋಬರ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21 ಅಕ್ಟೋಬರ್ 2026. ಕೇವಲ 20 ದಿನ ಐತಿ. ಸೊ ಅದಕ್ಕೆ ಮುಂಚಿತವಾಗಿ ವಿಡಿಯೋ ಮಾಡಾಕತ್ತಾನ ನೋಡಿರಿ. ಪ್ರಿಲಿಮ್ಸ್ ಪರೀಕ್ಷೆ ದಿನಾಂಕಗಳು 6, 12 ಮತ್ತು 13 ಡಿಸೆಂಬರ್ 2026 ನಡೀತಾವೆ. ನೆಕ್ಸ್ಟ್ ಮೇನ್ಸ್ ಪರೀಕ್ಷೆ 30 ಜನವರಿ 2027 ನಡೀತೈತಿ. ಅಂತಿಮ ಫಲಿತಾಂಶನ ಮತ್ತು ಪೋಸ್ಟಿಂಗ ಫೆಬ್ರವರಿ ಮತ್ತು ಮಾರ್ಚ್ದಾಗ 2027. ನೆಕ್ಸ್ಟ್ ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀ ಎಷ್ಟೈತಪ್ಪ ಅಂತಂದ್ರೆ ಜನರಲ್ OBC EWS ದವ್ರಿಗೆ 850 ರೂಪಾಯಿ ಐತಿ.
SC ST ದವ್ರಿಗೆ 175 ರೂಪಾಯಿ ಐತಿ. ನೆಕ್ಸ್ಟ್ ವೇತನ ಮತ್ತು ಬಡ್ತಿ ಅವಕಾಶಗಳನ್ನು ನೋಡೋದಾದ್ರೆ ಪ್ರಾರಂಭಿಕ ಇನ್ ಹ್ಯಾಂಡ್ ವೇತನ ಸುಮಾರು 46,000ದಿಂದ 50,000 ಪ್ರತಿ ತಿಂಗಳು ನಿಮಗೆ ಬರ್ತೈತಿ. ಕೆಲಸದ ಸ್ಥಳ ನೀವು ಆಯ್ಕೆ ಮಾಡುವ ರಾಜ್ಯದ ಗ್ರಾಮೀಣ ಬ್ಯಾಂಕ್ ಶಾಖೆಗಳು. ಉದಾಹರಣೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತೇಳಿ ನಮ್ಮ ಕರ್ನಾಟಕದಾಗ ಬರ್ತಾವಲ್ಲ, ಸೊ ಅಂಥವ. ನೆಕ್ಸ್ಟ್ ಬಡ್ತಿ ಸುಮಾರು 6 ವರ್ಷಗಳ ಸೇವೆ ನಂತರ ಸ್ಕೇಲ್ 1 ಆಫೀಸರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರಿತಾರಲ್ಲ, ಅದಕ್ಕೆ ನೀವು ಪ್ರಮೋಷನ್ ಆಗ್ಬೋದು. ಓಕೆ ನೋಡಿರಿ, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೋಬೇಕನ್ನತ್ರಿ ದಯವಿಟ್ಟು ಅಪ್ಲಿಕೇಶನ್ ಹಾಕ್ರಿ. ಸೊ ನೆಕ್ಸ್ಟ್ ಸೊ ಇದ್ರ ಬಗ್ಗೆ ಏನಾದರೂ ನನ್ನ ಕಡೆ ನೋಟ್ಸ್ ಸಿಕ್ತಪ್ಪ ಅಂತಂದ್ರೆ ನಿಮಗೆ ಶೇರ್ ಮಾಡ್ತಾನೆ. ಅದಕ್ಕೆ ನೀವೇನು ಮಾಡಿರಿ, ನನ್ನ ಡಿಸ್ಕ್ರಿಪ್ಷನ್ದಾಗ ನನ್ನ ಟೆಲಿಗ್ರಾಮ್ ಚಾನಲ್ ಒಂದು ಲಿಂಕ್ ಕೊಟ್ಟಿರ್ತಾನೆ. ಸೊ ಅದ್ರ ಕ್ವಿಜ್ಜು ನಡೀತಿರ್ತಾವ. ಸೊ ದಯವಿಟ್ಟು ಜಾಯ್ನ್ ಆಗಿರಿ. ನಿಮಗೆ ಇಷ್ಟ ಇದ್ರೆ ಮಾತ್ರ ಜಾಯ್ನ್ ಆಗಿರಿ, ಆಯಿತಾ. ಸೊ ನೋಡಿರಿ, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಕೊಳ್ಬೇಕನ್ನಕತ್ತೀರಿ, ಮತ್ತೇನಾದರೂ ಮಾಹಿತಿ ಬೇಕಾಗಿತ್ತಂದ್ರೆ ನಾನು ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಬರ್ತಪ್ಪ ಅಂತಂದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ, ಆಯಿತಾ. ನೆಕ್ಸ್ಟ್ ಅಕ್ಟೋಬರ್ 1ನೇ ತಾರೀಕು ಇದ್ರ ಬಗ್ಗೆ ಏನಾದರೂ ಅಪ್ಲಿಕೇಶನ್ ಹಾಕಕ್ಕೆ ನಂಗೆ ಹೇಗೆ ಹಾಕೋದಂತೆ ಒಂದು ವಿಡಿಯೋ ಮಾಡಿ ಹಾಕಬೇಕಂತ ಅಂದ್ಕೊಂಡೀನಿ. ಏನಾದರೂ ಟೈಮ್ ಸಿಕ್ತಂದ್ರೆ ಹಾಕ್ತೀನಿ. ಯಾರಿಗಾದರೂ ಬೇಕಾಗಿತ್ತಂದ್ರೆ ಕೇಳ್ಬೋದು. ನೀವೇನಾದರೂ ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕೋರು ಇದ್ರಪ್ಪ ಅಂತಂದ್ರೆ ಸೊ ಮೊಬೈಲ್ದಾಗ ಹಾಕೋ ಒಂದು ಸಾಧ್ಯತೆ ಐತಿ. ನೋಡಿರಿ, ನೀವು ಮೊಬೈಲ್ದಾಗ ಹಾಕುವಂಥದ್ದು ಇತ್ತಂತಂದ್ರೆ ನಾನು ವಿಡಿಯೋ ಮಾಡಿ ಕೊಡ್ತೇನೆ. ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕಾಗಿತ್ತಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಈ ಕೆಲಸದ್ದೆಲ್ಲ ಗೊತ್ತೈತೆ. ಈ 10,000 ಹುದ್ದೆಗಳದಾವ. ಸೊ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಇದು ಕರ್ನಾಟಕಕ್ಕೆ ಎಷ್ಟು ಅದಾವ ಅಂತೇಳಿ ನಾನು ನೋಡಲಿಲ್ಲ. ಸೊ ಅದ್ರ ಬಗ್ಗೆ ನೋಡಿ ಜಿಲ್ಲಾವಾರ ಇಷ್ಟು ಅದಾವ ಅಂಥೇಳಿ, ಇದು ಸ್ಟೇಟ್ ವೈಸ್ ಇಷ್ಟು ಅದಾವ ಅಂಥೇಳಿ ಗೊತ್ತಾಯ್ತಂದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಗೆ ಕೊಡ್ತೇನೆ. ಟೋಟಲಿ ಒಟ್ಟು 10,000 ಪ್ಲಸ್ ಹುದ್ದೆಗಳದಾವ. ಯಾರೂ ಮಿಸ್ ಮಾಡಿಬಿಡ್ರಿ, ಅಪ್ಲಿಕೇಶನ್ ಹಾಕೋರಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆ ಪ್ರಾಬ್ಲಮ್ ಆಗಿರೋದು ಅಪ್ಲಿಕೇಶನ್ ಫೀ ಎಷ್ಟೈತಿ, 850 ರೂಪಾಯಿ ಐತ್ರಿ. ಜನರಲ್ಲ ಮತ್ತು OBC ಇವ್ರಿಗೆಲ್ಲ ಅದೊಂದೇ ದೊಡ್ಡ ತೊಂದರೆ ಆಗೈತಿ ಇಲ್ಲಿ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ, BA BSc BCom ಸೊ BTech. ಸೊ ಒಟ್ಟು ನಿಮ್ಮದು ಗ್ರ್ಯಾಜುಯೇಟ್ ಅಂತಂದ್ರೆ ಗ್ರ್ಯಾಜುಯೇಷನ್ ಡಿಗ್ರಿ ಮುಗ್ದಿದ್ರೆ ಹಾಕ್ರಿ. ಮತ್ತೆಲ್ಲರೂ BA ಮುಗ್ದೈತೇನ್ರಿ, BA ಮುಗ್ದೈತಿ ಹಾಕ್ಬೋದಾ, BSc ಮುಗ್ದೈತಿ ಹಾಕ್ಬೋದಾ ಅಂತೇಳಿ ಕಾಮೆಂಟ್ ಮಾಡಬೇಡ್ರಿ. ಒಟ್ಟು ಡಿಗ್ರಿ ನಿಮ್ಮದು ಏನು ಡಿಗ್ರಿ ಇರ್ತೈತಿಲ್ಲ, ಒಟ್ಟು ಡಿಗ್ರಿ ಯಾವುದೇ ಇದ್ರೊಳಗೆ ಮುಗಿದ್ರು ನೀವು ಅಪ್ಲಿಕೇಶನ್ನ ಹಾಕ್ಬೋದು ರೀ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.